ಇದ್ದಾರೆ. ಬಿಕೆ ಹರಿಪ್ರಸಾದ್ರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಮೊದಲ 2 ಸಾಲು ಕೊನೆಯ 2 ಸಾಲನ್ನ ಆಡಿ ಅಲ್ಲಿಂದ ತೆರಳಿರು. ಈ ಸಮಯದಲ್ಲಿ ಏನು ಬಿಜೆಪಿಯವರು ಮತ್ತೆ ಕಾಂಗ್ರೆಸ್ನವರು ತಡೆದಿದ್ದಾರೆ, ಅವರನ್ನ ಅಡ್ಡಿಪಡಿಸಿದ್ದಾರೆ ರಾಜ್ಯಪಾಲರನ್ನ ಅನ್ನೋ ವಿಚಾರವಾಗಿ ಇದೀಗ ವಿಧಾನಸಭೆ ಆಗಿ ವಿಧಾನ ಪರಿಷತ್ನಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ಬಗ್ಗೆ ಜಟಾಪಟಿ ನಡೀತಾ ಇದೆ. India have frequently navigated the line between upholding the strict constitutional, legal and secular principles and addressing issues involving cultural and national symbolism. National anthem is a national symbolism, while the Constitution is interpreted as a living document meant to ensure substantive rights. The court has often been required to rule on whether specific symbols like national flag, national anthems or religious attire are protected under the fundamental freedoms of restricted by the public order. This is what the Supreme Courts have ruled on and often. Istu heli ನಾನು ಸಂವಿಧಾನ, ಸುಪ್ರೀಂ ಕೋರ್ಟು, ಹೈಕೋರ್ಟು, ನಮ್ಮ ನಡೆ ಇವೆಲ್ಲವುಗಳನ್ನು ಗಮನಕ್ಕೆ ತಂದು ರಾಜ್ಯಪಾಲರನ್ನ ಪಕ್ಷದ ವ್ಯಕ್ತಿಯನ್ನು ಹಾಗೆ ಡಿಫೆಂಡ್ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಧಿಕ್ಕರಿಸಿ ಮಾತನಾಡುವಂಥದ್ದು, ಯಾವುದೋ ಒಂದು ಘಟನೆಯನ್ನು ಈ ಸದನದಲ್ಲಿ ಆಗಿದ್ದನ್ನು ಅದಕ್ಕೆ ಈಗಾಗಲೇ ತಾವು ನಿಮ್ಮದೇ ಆಗಿರ್ತಕ್ಕಂಥ ವ್ಯಥೆಯನ್ನು, ನೋವನ್ನು, ಕ್ಷಮೆಯನ್ನು ಯಾಚಿಸಿ ಮುಗಿದು ಹೋಗಿದೆ. ಅದು ನಿಮ್ಮೆದುರಿಗೇನೆ ಹೇಳ್ತಾರೆ. ನಾಟ್ ಎ ಓಲ್ಡ್ ಥಿಂಗ್. ಹಿಂದಕ್ಕೆ ರಮೇಶ್ ಕುಮಾರ್ ಅವರ ಇದ್ದಾಗ ಆಗಿತ್ತು ಅಲ್ಲ, ವೈಕುಂಠ ಬಾಳ್ಗ ಅವ್ರ ಕಾಲದಾಗ ಆಗಿತ್ತು ಅಲ್ಲ, ನಿಮ್ಮೆದುರಿಗೆ ಆಗಿರ್ತಕ್ಕಂಥ ಘಟನೆಯನ್ನ ಇದಕ್ಕೆ ಕೋಟ್ ಮಾಡ್ತಕ್ಕಂಥ, ಕಂಪೇರ್ ಮಾಡ್ತಕ್ಕಂಥ ಈ ಪ್ರಯತ್ನ ಏನಿದೆ ಅತ್ಯಂತ ಖಂಡನಾರ್ಹ ಅನ್ನುವಂಥ ಮಾತನ್ನ ಹೇಳಿ ನಾನು ಮಾತಾಡಿದೆ. ಇಂಪಾರ್ಟೆಂಟ್ ಇಶ್ಯೂಸ್. ಮೊನ್ನೆ ಸಭಾಧ್ಯಕ್ಷರೇ, ಅನ್ಫಾರ್ಚುನೇಟ್ಲಿ ಗವರ್ನರ್ ಕೆನಾಟ್ ಡಿಫೆಂಡ್ ಹಿಮ್ಸೆಲ್ಫ್. ಅವ್ರು ಬಂದು ಡಿಫೆಂಡ್ ಮಾಡ್ಕೊಳ್ಳಕ್ಕಾಗಲ್ಲ. ಸನ್ಮಾನ್ಯ ಕಾನೂನು ಸಚಿವರು ಸರ್ ನೀರು ಕೊಡೋದಿಲ್ಲ, ಮಾತಾಡ್ಲಾ? ಸಂವಿಧಾನದ ಪರಿಚಯದ 175, 100